ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ನಾವು ತಿಳಿದಂತೆ ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 16 ಅಧ್ಯಾಯಗಳು ಮುಗಿದು ಹೋಗಿವೆ. 17ನೇ ಅಧ್ಯಾಯ ಪ್ರಾರಂಭ. ಅದರಲ್ಲಿ ರುಕ್ಮಿಣಿ ಸ್ವಯಂವರ, ಕೃಷ್ಣ ಮತ್ತು ರುಕ್ಮಿಣಿಯರ ಉತ್ತಮ ಮಂಗಲಕರವಾದಂತಹ ವಿವಾಹ ಸಂದರ್ಭ. ಇದನ್ನು ಶ್ರವಣ ಮಾಡೋದರಿಂದ ಸಮಾಜಕ್ಕೆ, ಸಜ್ಜನರಿಗೆ ಕಲ್ಯಾಣ ಹಿತವಾಗುವುದು ಅತ್ಯಂತ ಸತ್ಯವಾದ ಸಂಗತಿ. ಹಾಗಾಗಿ ಆ ಸ್ವಯಂವರವನ್ನು ಘೋಷಣೆ ಮಾಡಿದ್ದಾರೆ. ರುಕ್ಮಿ ತಾನು, ಭೀಷ್ಮಕ ರಾಜ ಅದಕ್ಕೆ ರುಕ್ಮಿಯ ಮಾತನ್ನು ಕೇಳಿ ಒಪ್ಪಿಗೆ ಕೊಟ್ಟಿದ್ದಾನೆ. ಯದ್ಯಪಿ ಕೃಷ್ಣನ ಭಕ್ತನಾಗಿದ್ದರೂ ಆ ಪುತ್ರನ ವಶಕ್ಕೆ ಬಂದಂತಹ ಆ ಭೀಷ್ಮಕ ರಾಜ ಸ್ವಯಂವರವನ್ನು ಘೋಷಣೆ ಮಾಡಿದ್ದಾನೆ. ಹಾಗಾಗಿ ಆ ಸ್ವಯಂವರದಲ್ಲಿ ಶಿಶುಪಾಲನಿಗೆ ಕೊಟ್ಟು ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕು, ಸ್ವಯಂವರ ಮಾಡಬೇಕು ಅಂತ ಅಪೇಕ್ಷೆಯಿಂದ ಈ ಸ್ವಯಂವರವನ್ನು ಘೋಷಣೆ ಮಾಡಿದ್ದು. ಸ್ವಯಂವರವನ್ನು ಘೋಷಣೆ ಮಾಡಿದ್ದು ಯಾಕೆ ಅಂತಂದರೆ, ಶಿಶುಪಾಲನಿಗೆ ನೇರವಾಗಿ ಕೊಡ್ತೇನೆ ಅಂತ ಹೇಳಿದರೆ ರುಕ್ಮಿಣಿ ಒಪ್ಪಲಿಕ್ಕೆ ತಯಾರಾಗುವುದಿಲ್ಲ. ರುಕ್ಮಿಣಿ ಶಿಶುಪಾಲನ ಇಚ್ಛಾಪಟ್ಟಿಲ್ಲ. ಹಾಗಾಗಿ ರುಕ್ಮಿಣಿಯ ಸಲುವಾಗಿ ಮೋಸ ಮಾಡುವಂತೆ ಸ್ವಯಂವರವನ್ನು ಘೋಷಣೆ ಮಾಡಿ ಉಳಿದೆಲ್ಲ ರಾಜರನ್ನು ಸೋಲಿಸಿ ಆ ಶಿಶುಪಾಲನಿಗೇನೆ ಮತ್ತು ವಿವಾಹವನ್ನು ಮಾಡಬೇಕು. ರುಕ್ಮಿಣಿಗೆ ಸ್ವಯಂವರ, ಆದರೆ ಮಾಡುವುದು ಮಾತ್ರ ಶಿಶುಪಾಲನಿಗೆ ಮದುವೆ ಮಾಡೋದು. ಹೀಗೆ ವಿಚಾರವನ್ನು ಮಾಡಿದ್ದಾಳೆ ರುಕ್ಮಿ. ಕೃಷ್ಣ ಬರ್ತಾನಲ್ಲೇ, ಹಾಗಾಗಿ ಸ್ವಯಂವರಕ್ಕೆ ಕೃಷ್ಣ ಬರ್ತಾನೆ. ಮುಂದೆ ಏನು ಮಾಡಬೇಕು? ಯಾಕೆ ಜಗನ್ಮೋಹಕನಾದವನು ಕೃಷ್ಣ, ಮತ್ತಷ್ಟಲ್ಲದೇ ಭಾರೀ ಬಲವಂತನೂ ಆಗಿದ್ದಾನೆ. ಅಂದಮೇಲೆ ಅವನನ್ನು ನೋಡಿ ತ್ರಿಲೋಕ ಸುಂದರಿಯಾದ, ಜಗತ್ತಿನಲ್ಲಿ ಭಾರೀ ರೂಪಲಾವಣ್ಯಗಳನ್ನು ಪಡೆದಂತಹ, ವಿವೇಕವನ್ನು ಪಡೆದ ರುಕ್ಮಿಣಿ ಮತ್ತು ವರಮಾಲಾವನ್ನು ಕೃಷ್ಣನಿಗೆ ಹಾಕಿಬಿಡ್ತಾಳಲ್ಲ ಅಂತ ವಿಚಾರವನ್ನು ಮಾಡಿ ಎಲ್ಲ ರಾಜರುಗಳು, ಈ ದುಷ್ಟರು, ಕೃಷ್ಣನು ಈ ಸಭೆಗೆ ಬರದೇ ಇದ್ದಂತೆ ವ್ಯವಸ್ಥೆ ಮಾಡಬೇಕು. ಹೇಗೆ ವ್ಯವಸ್ಥೆ ಮಾಡಬೇಕು ಅಂದರೆ, ಯಾವ ರೂಮುಗಳನ್ನು, ಯಾವ ಕೋಣೆಗಳನ್ನು ನಾವು ಖಾಲಿ ಇಡುವುದು ಬೇಡ, ಯಾವ ಮನೆಗಳನ್ನು ಖಾಲಿ ಇಡುವುದು ಬೇಡ. ಕೃಷ್ಣನ ಬಂದರೆ ಕೃಷ್ಣನಿಗೆ ಆಸನ ಕೊಡುವುದು ಬೇಡ, ಅವನಿಗೆ ಅರ್ಘ್ಯ ಆಚಮನಿ ಇತ್ಯಾದಿಗಳನ್ನು, ಯಾವ ಮರ್ಯಾದೆಗಳನ್ನು ಕೊಡುವುದು ಬೇಡ. ಹೀಗೆ ಮಾಡಿದಾಗ ಅವನು ಕೃಷ್ಣ ಅಂತಂದರೆ ದ್ವಾರಕಾಧೀಶ, ಅವನಿಗೂ ಮರ್ಯಾದೆಯ ಅಪೇಕ್ಷೆ ಇರ್ತದೆ. ನಾವು ಹೀಗೆ ಮಾಡಿದಾಗ ಅವನು ಅವಮಾನಿತನಾಗಿ ಸಮಾನ ದರ್ಪ ಸಂಯುತ ಕೃತ ಪ್ರಶಸ್ತಿ ಧ್ರುವಂ ಸಿಟ್ಟಿಗೆ ಬರ್ತಾನೆ. ನಾವು ಮನೆಗೆ ಹೋದಾಗ ನಮಗೆ ಒಂದು ಕುರ್ಚಿ, ಒಂದು ಆಸನ, ಒಂದು ಸೋಫಾ ಕೊಡಲಿಲ್ಲ ಅಂತಂದರೆ ಹಾಗೆ ನಿಂತು ಮಾತಾಡಿಸಿದರೆ ನಾವೇ ಹೊರಟು ಹೋಗ್ತೇವೆ. ಅಂದಮೇಲೆ ಅವನು ದ್ವಾರಕಾಧೀಶ,
ಬಲವಂತನು, ರೂಪವಂತನು, ಗುಣವಂತನಾದಂತಹ ಕೃಷ್ಣ ಪರಮಾತ್ಮನಿಗೆ ನಾವು ಆಸನವನ್ನೇ ಕೊಡಲಿಲ್ಲ ಅಂತಾದರೆ ಹಾಗೆ ತಿರುಗಿ ಹೋಗ್ತಾನೆ. ಅವನು ತಿರುಗಿ ಹೋಗುವುದೇ ನಮಗೆ ಬೇಕು. ಅವನು ತಿರುಗಿ ಹೋಗಿಬಿಟ್ಟ ಅಂತಂದರೆ ನಮ್ಮ ಕೆಲಸವನ್ನು ನಾವು ಆರಾಮಾಗಿ ಮಾಡಿಕೊಳ್ಳಬಹುದು. ರುಕ್ಮಿಣಿಗೆ ಹೇಳಲಿಕ್ಕೆ ಬರ್ತದೆ, ನೋಡಮ್ಮ ನಾವು ಸ್ವಯಂವರ ಘೋಷಣೆ ಮಾಡಿದ್ದೀವಿ, ಎಲ್ಲರೂ ಬಂದರು, ಎಲ್ಲರಿಗೂ ಆಗಲಿಲ್ಲ, ಶಿಶುಪಾಲನಿಗೆ ಆಯಿತು, ಶಿಶುಪಾಲನಿಗೆ ವರಮಾಲವನ್ನೇ ಹಾಕು, ವರಮಾಲ ಹಾಕಿದ ಮೇಲೆ ಅವನ ಜೊತೆ ಮದುವೆ ಮಾಡಿಕೊ ಅಂತ ನೇರವಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿದೆ ಅಂತ ತಾವು ಮಂತ್ರಾಲೋಚನೆಯನ್ನು ವಿಚಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ದುಷ್ಟರಾದ ರಾಜರಿಗೂ. ಅಂತೂ ಇಷ್ಟಾದಾಗ ಗರುಡಾರೂಢನಾಗಿ ಪರಮಾತ್ಮ ಹಾರಿ ಬಂದಿದ್ದಾನೆ. ಅದರಂತೆ ಕೃಷ್ಣನಿಗೆ ಒಂದು ರೂಮ್ ಇಲ್ಲ, ಕೋಣೆ ಇಲ್ಲ, ಒಂದು ಮನೆ ಇಲ್ಲ, ಒಂದು ಆಸನ ಇಲ್ಲ, ಏನೂ ಇಲ್ಲ. ಇದನ್ನು ವಿಚಾರ ಮಾಡಿ ಇತಿಸ್ಮ ಸರ್ವಭೂ ವೃಜಾಂ ವಿನಿಶ್ಚಯಂ ಸಕೈಶಿಕಃ ಕ್ರಥೋಪಗಮ್ಯ ಭೀಷ್ಮಕಾನುಜೋಭ್ಯದಾಧರಿಂ ಧೃತಂ. ಭೀಷ್ಮಕರಾಜನ ಇಬ್ಬರು ತಮ್ಮಂದಿರು, ಕ್ರಥ ಮತ್ತು ಕೈಶಿಕ ಅಂತ ಹೇಳಿ. ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀಮದಾಚಾರ್ಯ ತಿಳಿಸಿದ್ದಾರೆ. ಕ್ರಥ ಮತ್ತು ಕೈಶಿಕರು ಯಾರಿವರು ಅಂತಂದರೆ, ಪವಮಾನ ಶುಂಧ್ಯು ಅಂತನ್ನುವ ಅಗ್ನಿಗಳಲ್ಲಿ ಅನೇಕ ಅಗ್ನಿಗಳಿದ್ದಾರೆ. ಅದರಲ್ಲಿ ಪವಮಾನ ಮತ್ತು ಶುಂಧ್ಯು ಅಂತ ಅಗ್ನಿ, ಆ ಅಗ್ನಿ ಅವತಾರರಾಗಿದ್ದಾರೆ ಯಾರು? ಕ್ರಥ ಮತ್ತು ಕೈಶಿಕರು. ಅವರು ರಾಹುವಿನ ಅಂಶವುಳ್ಳವರೂ ಆಗಿದ್ದಾರೆ, ರಾಹುವಿನ ಅಂಶನೂ ಇದೆ. ಹಾಗಾಗಿ ಸ್ವಲ್ಪ ಭಕ್ತಿ ಅನೇಕ ಪಟ್ಟು ಭಕ್ತಿ ಮಾಡಿದರೂ ಸ್ವಲ್ಪ ಎಲ್ಲೋ ಮತ್ತು ಬೇರೆ ವಾತಾವರಣಕ್ಕೂ ಒಳಗಾಗ್ತಾ ಇದ್ದರು ಭಕ್ತಿಯನ್ನು ಬಿಟ್ಟು ದೇವರ ಮೇಲೆ. ಆದರೂ ದೇವರ ಮೇಲೆ ಬಹಳ ಭಕ್ತಿ. ಹಾಗಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಂದರೆ ರುಕ್ಮಿಣಿಯ ಕಕ್ಕಂದರು ಕ್ರಥ ಮತ್ತು ಕೈಶಿಕರು, ಅಂದರೆ ಭೀಷ್ಮಕರಾಜನ ತಮ್ಮಂದರು. ಹಾಗಾಗಿ ಆ ಭೀಷ್ಮಕರಾಜರು ತಮ್ಮನಾದ ಕ್ರಥ ಮತ್ತು ಕೈಶಿಕರು ವಿಚಾರ ಮಾಡಿದರು, ಸ್ವಾಮಿ ಕೃಷ್ಣ ಅಂಥ ಕೃಷ್ಣನಿಗೆ ಈ ಅವಸ್ಥೆ ಬರುವುದು ಬೇಡ, ಅವನಿಗೆ ಆಸನ ಇಲ್ಲ, ಒಂದು ಮನೆ ಇಲ್ಲ ಅಂತಂದರೆ ನಡೆಯುವುದಿಲ್ಲ ಅಂತ ಹೇಳಿ ತಾನು ಕ್ರಥ ಮತ್ತು ಕೈಶಿಕರು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೊಡ್ಡದಾದ ಆಸನದ ಮೇಲೆ ಕುಡಿಸಿ ಅವರಿಗೆ ಮರ್ಯಾದೆ, ಅವರಿಗೆ ಕೃಷ್ಣನಿಗೆ ಸಮ್ಮಾನವನ್ನು ಕೊಡ್ತಾರೆ. ಹೇಗಿದೆ ನೋಡಿ. ಪ್ರಣಮ್ಯ ಪಾದಪದ್ಮಯೋ ನಿಜಂ ಗೃಹಂ ವಿಪ್ರವೇಶ ಚ. ನಮಸ್ಕಾರ ಮಾಡಿ, ಸ್ವಾಮಿ ನಮ್ಮ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು, ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಕೃಷ್ಣನನ್ನು ಕರೆದುಕೊಂಡು ಹೋಗ್ತಾರೆ. ಮಹಾಸನಂ ಪ್ರದಾಯತೌ. ಅವರಿಬ್ಬರೂ ಕೂಡ ಕ್ರಥ ಮತ್ತು ಕೈಶಿಕರು ಕೃಷ್ಣನಿಗೆ ದೊಡ್ಡದಾದ ಆಸನವನ್ನು ಕೊಟ್ಟು ಕೂಡಿಸಿ, ಆಗ ಪ್ರಚಕ್ರತುರ್ವರಾರ್ಚನಂ, ಎಲ್ಲ ವಿಧವಾದಂತಹ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಕೃಷ್ಣನಿಗೆ ಗೌರವವನ್ನು ಸಲ್ಲಿಸುತ್ತಾರೆ. ಇಷ್ಟು ನಡೆದಿದೆ. ಇವರೆಲ್ಲ ವಿಚಾರ ಮಾಡಿದ್ದೇನು? ಕೃಷ್ಣನಿಗೆ ಪಟ್ಟಾಭಿಷೇಕವಾಗಬಾರದು, ಕೃಷ್ಣನಿಗೆ ಆಸನ ಸಿಗಬಾರದು, ಕೃಷ್ಣನಿಗೆ ಗೌರವ ಮರ್ಯಾದೆಗಳು ಸಿಗಬಾರದು. ಅವನು ಹೊರಟು ಹೋಗ್ತಾನೆ. ಶಿಶುಪಾಲ ಬರ್ತಾನೆ. ಶಿಶುಪಾಲ ಇದ್ದೇ ಇದ್ದಾನೆ. ವರಮಾಲೆಯನ್ನು ಅವನ ಕೊಳಲ್ಲಿ ಮತ್ತು ರುಕ್ಮಿಣಿ ಕಡೆಯಿಂದ ಹಾಕಿಸಿದರೆ ಆಯಿತು, ನಮ್ಮ ಕೆಲಸ ಮುಗಿದು ಹೋಗ್ತದೆ ಅಂತ ತಿಳಿದಿದ್ದರು. ಆದರೆ ಕೃಷ್ಣನಿಗೆ ಮರ್ಯಾದೆ ಸಿಗಬಾರದು ಸ್ಥಳದಲ್ಲಿ ಮರ್ಯಾದೆ ಸಿಕ್ಕಾಗಿದೆ. ಏನಂತ? ಆ ಭೀಷ್ಮಕರಾಜನ ತಮ್ಮಂದರಾದ ಕ್ರಥ ಮತ್ತು ಕೈಶಿಕರೇ ಮನೆಗೆ ಕರೆದು ಗೌರವವನ್ನು ಸಲ್ಲಿಸಿ ಆಗಿದೆ. ಇಷ್ಟರಲ್ಲಿ ದೇವೇಂದ್ರನ ಒಬ್ಬ ದೂತ, ಇಂದ್ರನ ಒಬ್ಬ ದೂತ ಭೂಮಿಗೆ ಬಂದಿದ್ದಾನೆ. ಎಲ್ಲ ಸಭೆ ನಡೀತಾ ಇದೆ, ರಾಜರುಗಳೆಲ್ಲ ಕೂತಿದ್ದಾರೆ. ಜರಾಸಂಧ, ಶಿಶುಪಾಲ, ರುಕ್ಮಿ, ಸಾಲ್ವ, ಅನೇಕ ಜನ ರಾಜರೆಲ್ಲ ದುಷ್ಟರು ಕೂತಿದ್ದಾರೆ. ಅವರ ಮಧ್ಯದಲ್ಲಿ ಬಂದು ಇಂದ್ರನ ಈ ಮಾತನ್ನು, ಇಂದ್ರನ ಸಂದೇಶವನ್ನು, ಇಂದ್ರನ ಆಜ್ಞೆಯನ್ನು ಹೇಳಿ ಕೊಟ್ಟು ಕಳಿಸ್ತಾನೆ. ಇಂದ್ರ ಈ ದೂತನ ದ್ವಾರ ತನ್ನ ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ. ಏನಂತ? ಅಥಾಗಮಚ್ಛತಕ್ರತೋರ್ವಚ ಪ್ರಗೃಹ್ಯ ಭೂಭುಜ ಜರಾಸುತಾದಿಕಾನ್ ಪುಮಾನುವಾಚ ಚಾರ್ಥವದ್ವಚ ಅಹಂ ಪ್ರಿಯ ಶಚೀಪತೆ. ನೋಡ್ರಿ, ಸಭೆಯಲ್ಲಿ ಬರ್ತಾನೆ. ಸಭೆಯ ಮಧ್ಯದಲ್ಲಿ ಬಂದು ಆ ಇಂದ್ರನ ದೂತ
ಗಟ್ಟಿಯಾಗಿ ಧೈರ್ಯದಿಂದ ಇಂದ್ರ ಹೇಳಿದ ಮಾತುಗಳನ್ನು ಹೇಳ್ತಾನೆ. ನಾನು ಇಂದ್ರನ ದೂತ, ಇಂದ್ರನಿಗೆ ಅತ್ಯಂತ ಪ್ರೀತ್ಯಾಸ್ಪದನಾದವನು, ಯಾವಾಗಲೂ ಸದಾಸ್ಯ ಅಕ್ಷಿಗೋಚರ ಸುರೇಂದ್ರ ಆಜ್ಞೆಯ ವದನ್ ನೃಪಾಯವ ಈಶ್ವರೋ ಹಿ ಸಹ. ಅವನು ಹೇಳಿ ಕಳಿಸಿದ್ದಾನೆ, ನೀವೆಲ್ಲ ಏನು ವಿಚಾರ ಮಾಡಿ ಕೆಟ್ಟ ವಿಚಾರಗಳನ್ನು ಮಾಡಿ ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಬಾರದು, ಕೃಷ್ಣನಿಗೆ ಆಸನ ಸಿಗಬಾರದು, ಕೃಷ್ಣನಿಗೆ ಗೌರವ ಸಲ್ಲಿಸಬಾರದು ಅಂತ ವಿಚಾರ ಮಾಡ್ತಾ ಇದ್ದೀರಲ್ಲ, ಖಬರ್ದಾರ್, ಹುಷಾರ್. ನೀವೇನಾದರೂ ಕೃಷ್ಣನಿಗೆ ಸಿಂಹಾಸನವನ್ನು ಗೌರವವನ್ನು ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಇಂದ್ರ ನಿಮ್ಮನ್ನು ಕುರಿತು ಶಾಸನ ಮಾಡ್ತಾನೆ ಅಂತ ಹೇಳಿದ್ದಾನೆ. ಇಂದ್ರ ಶಾಸನ ಮಾಡ್ತಾನಂತ ಹೇಳಿದ್ದಾನೆ. ಏನದು? ಸಮಸ್ತ ರಾಜ ಸತ್ಪತಿರ್ ಹರಿರ್ನ ಚಾನ್ಯ ಇತ್ಯಪಿ ವರ ಅಭಿಷೇಕ ಮೀಶತು ಕುರುಧ್ವಮಾಶ್ವ ಸಂಶಯಂ. ಈ ವಿಷಯದಲ್ಲಿ ಸಂಶಯ ಪಡಬೇಡ್ರಿ. ಒಂದು ವೇಳೆ ನೀವೇನಾದರೂ ಕೃಷ್ಣನಿಗೆ ಗೌರವ ಸಿಂಹಾಸನ ಪಟ್ಟಾಭಿಷೇಕವನ್ನು ಮಾಡದೇ ಇದ್ದರೆ ಆಗ ಇಂದ್ರ ತನ್ನ ವಜ್ರಾಯುಧವನ್ನು ನಿಮ್ಮ ತಲೆ ಮೇಲೆ ಪ್ರಹಾರ ಮಾಡ್ತಾನೆ ಅಂತ ಹೇಳಿದ್ದಾನೆ. ಶಾಸನ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅವ ಜಗತ್ಸ್ವಾಮಿ ಕೃಷ್ಣನಿಗೆ ಏನಾದರೂ ಗೌರವ ಸಲ್ಲಿಸಲಿಲ್ಲ ನೀವು ಅಂತಾದರೆ ಆಗ ತಾನು ಶಿಕ್ಷೆಯನ್ನು ಕೊಡ್ತಾನೆ ಅಂತ ಹೇಳಿದ್ದಾನೆ. ಹಾಗಾಗಿ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ವಿಚಾರ ಮಾಡುವುದನ್ನು ಬಿಟ್ಟು ಅವನಿಗೆ ಗೌರವವನ್ನು ಸಲ್ಲಿಸರಿ ಅಂತ ಇಂದ್ರ ಹೇಳಿ ಕಳಿಸಿದ್ದಾನೆ. ತನ್ನ ಶಿಷ್ಯನ ಕಡೆಯಿಂದ ತನ್ನ ಶಿಷ್ಯನಾದ ಸೇವಕನಿಗೆ ಹೇಳಿ ಕಳಿಸಿದ್ದಾನೆ. ಅವನು ಕೂಡ ಗಟ್ಟಿಯಾಗಿ ಧೈರ್ಯದಿಂದ ಸಭೆಯ ಮಧ್ಯದಲ್ಲೇನೆ ಈ ವಾರ್ತೆಯನ್ನು ಹೇಳಿದ್ದಾನೆ. ಇಷ್ಟು ನಡೀತಾ ಇದೆ. ಅಥೋನ್ಯಥ ಶಿರಸ್ಯಹಂ ನಿಪಾತಯಾಮಿವೋ ನಿಶಂ ಇತೀದಮಿಂದ್ರಶಾಸನಂ ಕುರುದ್ವಂ ಇತ್ಯಸೋ ಯಯೋ. ಹಾಗಾಗಿ ನೀವು ಅವಶ್ಯವಾಗಿ ಮಾಡಲೇಬೇಕಿದನ್ನು. ಮಾಡಲಿಲ್ಲ ಅಂದರೆ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡುತ್ತಾನೆ. ಇತೀರಿದಂ ನಿಶಮ್ಯತೆ ಪುನಃಸುತಪ್ತಚೇತಸಃ. ಇದು ಮಾತನ್ನು ಕೇಳಿ ಇಷ್ಟು ಸೊಕ್ಕಿನಿಂದ ಇಂದ್ರ ಈ ಮಾತುಗಳನ್ನು ನಮ್ಮನ್ನು ಕುರಿತು ಆಡ್ತಾನೆ ಅಂದರೆ ಅವನಿಗೆ ಎಷ್ಟು ಸೊಕ್ಕು ಬಂದಿರಲಿಕ್ಕಿಲ್ಲ. ಹಿಂದೆ ಪುರಾವಿಭೇದ ಬಭೂವರೂಚರೇ ವಜಸ್ಸು ಗರ್ವಿತೋ ಹಿ ವಾಸವ ಪುರಾವಿಭೇದಿನ ಸದಾ ಪ್ರತಿಸ್ಮ ವಾಸವ ಉದಾದ್ಯ ಕೃಷ್ಣ ಸಂಶಯ. ಇಷ್ಟು ಶಕ್ತಿ ಯಾಕೆ ಬಂತು ಗೊತ್ತಾ ಅವನಿಗೆ? ನಾವು ಮೂಲ ರೂಪದಲ್ಲಿ ಇದ್ದಾಗ, ಈ ಜರಾಸಂಧ ಹೇಳ್ತಾನೆ, ನಾವು ಮೂಲ ರೂಪದಲ್ಲಿ ಇದ್ದಾಗ ಆರಾಮಾಗಿ ಅವನನ್ನು ಸೋಲಿಸಿ ಓಡಿಸಿಬಿಡ್ತಿದ್ವಿ. ಈಗೂ ನಾವು ಯುದ್ಧವಾಡಲು ಅವನ ಜೊತೆಗೆ ಯುದ್ಧವಾಡಬಹುದು. ಆದರೆ ಮಧ್ಯದಲ್ಲಿ ಕೃಷ್ಣ ಬಂದುಬಿಡ್ತಾನೆ. ಕೃಷ್ಣ ಬಂದು ಹೀಗೆ ಅನೇಕ ಬಾರಿ ನಾನು ಯುದ್ಧವನ್ನು ಆಡಿ ಕೃಷ್ಣನಿಂದ ಸೋತು ಹೋಗಿದ್ದೇನೆ, ತೃಣಕ್ಕೆ ಸಮಾನ ಮಾಡಿ ಒಗೆದಿದ್ದಾನೆ ಅಂತ ನಿನ್ನೆ ನಿಮ್ಮ ಪಾಠದಲ್ಲಿ ನೀವು ಕೇಳಿದ್ದೀರಿ. ಬಲರಾಮ ನನ್ನನ್ನು ಕೊಂದೇ ಹಾಕ್ತಾ ಇದ್ದ, ಕೃಷ್ಣ ನನ್ನನ್ನು ಕೊಂದೇ ಹಾಕ್ತಾ ಇದ್ದೆ. ಆಕಾಶವಾಣಿ ಆದ ಮೇಲೆ ಅವರಿಂದ ಬಿಡುವಂತೆ ಆಯಿತು, ನಾನು ತಿರುಗಿ ಬಂದಾಯಿತು ಅಂತ ತಳಗೆ ಮುಖ ಮಾಡಿಕೊಂಡು ತನ್ನ ದೌರ್ಬಲ್ಯವನ್ನು, ಕೃಷ್ಣನ ಸಾಮರ್ಥ್ಯವನ್ನು, ಸರ್ವೋತ್ತಮ ಶಕ್ತಿಯನ್ನು ತಾನು ನಿನ್ನೆ ಜರಾಸಂಧ ವರ್ಣನೆ ಮಾಡಿದ್ದಾನೆ. ಹಾಗಾಗಿ ಕೃಷ್ಣನ ಬಗ್ಗೆ ಅಷ್ಟು ಭಯ ಇದೆ ಅವನಿಗೆ. ನಾನು ಯುದ್ಧ ಮತ್ತು ಈ ಇಂದ್ರನ ಜೊತೆಗೆ ಯುದ್ಧವಾಡಲು ಪ್ರಯತ್ನಪಟ್ಟು ಯುದ್ಧವಾಡಿದಾಗಲೂ ಅವನನ್ನು ಆರಾಮಾಗಿ ಸೋಲಿಸಲು ಆಗುವುದಿಲ್ಲ, ಹಿಂದಕ್ಕೆ ಸೋಲಿಸಿದಂತೆ. ಯಾಕೆ ಅಂದರೆ ಮಧ್ಯದಲ್ಲಿ ಕೃಷ್ಣ ಬಂದು ಬಿಡ್ತಾನೆ. ಮಧ್ಯದಲ್ಲಿ ಕೃಷ್ಣ ಬಂದ ಅಂತಾದರೆ ನಮ್ಮ ಅವಸ್ಥೆ ಮುಗೀತು, ನಾವು ಸೋತು ಹೋಗ್ಬಿಡ್ತೇವೆ. ಹಾಗಾಗಿ ಅದೃಶ್ಯ ಏವ ದೇವರಾಟ್ ಯದಿಸ್ಮ ವಜ್ರ. ಅಷ್ಟೇ ಆಗದೆ ಅವನೇನು ಹೇಳಿದ್ದಾನೆ ಇಂದ್ರ? ವಜ್ರಾಯುಧ ಪ್ರಯೋಗ ಮಾಡ್ತೇನೆ ಇಂದ್ರನಿಗೆ, ಕೃಷ್ಣನಿಗೆ ನೀವು ಏನಾದರೂ ಪಟ್ಟಾಭಿಷೇಕವನ್ನು ಮಾಡದೇ ಇದ್ದರೆ ವಜ್ರಾಯುಧ ಪ್ರಯೋಗ ಮಾಡ್ತೇನೆ ಅಂತ ಅವನು ಹೇಳಿದ್ದಾನೆ. ಯಾರು? ಇಂದ್ರ. ವಜ್ರಾಯುಧ ಪ್ರಯೋಗ ಮಾಡಿದ್ರೆ ಏನಾಯಿತು? ನಾವೆಲ್ಲರೂ ಅವಧ್ಯರಾಗಿದ್ದೇವೆ. ನಾವೆಲ್ಲ ಅವಧ್ಯರಾದದ್ದರಿಂದ ವಜ್ರಾಯುಧ ನಮಗೆ ಬಂದು ನಮ್ಮನ್ನು ನಾಶ ಮಾಡದೇ ಇದ್ದರೂ ಕೂಡ ಪುರಾ ದಿವಿಸ್ಥಿತಸ್ಯ ಚ ಪ್ರವರ್ಧನೆ ವಯಂ ಕ್ಷಮಃ. ಅದನ್ನೇ ಹೇಳ್ತಾನೆ ಜರಾಸಂಧ. ಆಕಾಶದಲ್ಲಿ ಸ್ವರ್ಗದಲ್ಲಿ ಇದ್ದುಕೊಂಡು ಅವನನ್ನೆಲ್ಲ ಸೋಲಿಸಿ ಓಡಿಸುವ ಸಾಮರ್ಥ್ಯವನ್ನು ಮಾಡಿದ್ವಿ ಆ ಕೆಲಸವನ್ನು. ಇಂದ್ರನನ್ನು ಸೋಲಿಸುವ ಕೆಲಸ ಭಾಳ ನಮಗೆ ಕಷ್ಟ ಇದ್ದಿದ್ದಿಲ್ಲ. ಆದರೆ ಉದಾದ್ಯ ಯದ್ಯಮಂ ವಯಂ ವ್ರಜೇಮ ಕೃಷ್ಣ ಯೇಷ್ಯತಿ. ಆದರೆ ಮಧ್ಯದಲ್ಲಿ ಕೃಷ್ಣ ಬರ್ತಾನಲ್ಲ, ಅವನು ಬಂದರೆ ನಾವು ಸತ್ತು ಹೋಗ್ತೇವೆ.
ಮತ್ತು ಅಷ್ಟೇ ಅಲ್ಲ, ಆ ವಜ್ರಾಯುಧದಿಂದ ನಮಗೇನು ಹಾನಿ ಇಲ್ಲ, ನಾವು ಸಾಯುವುದಿಲ್ಲ. ಆದರೆ ಹಿಂದೆ ಕಬಂಧ ಧನುವಿನ ಮಗ ಕಬಂಧ ಅಂತನವನು ಆ ವಜ್ರಾಯುಧದಿಂದ ಅವನಿಗೆ ಈ ತಲೆ ಇದು ಹೊಟ್ಟೆ ಒಳಗೆ ಹೋಗಿಬಿಟ್ಟಿತ್ತು. ಆ ವಜ್ರಾಯುಧ ಸ್ಪರ್ಶದಿಂದ ಅವನು ಸಾಯಲಿಲ್ಲ, ಬದುಕಿದ್ದ. ಆದರೆ ಅವನೊಂಥರ ಅಂಗವಿಕಲದಂತೆ ಕಾಣ್ತಾ ಇದ್ದ. ಸುರೇಂದ್ರ ವಜ್ರ ತಾಡಿತೋ ಬಭುವ ಕುಕ್ಷಿಗಾಸ್ಯಯುಕ. ಈ ತಲೆ ಹೊಟ್ಟೆ ಒಳಗೆ ಹೋಗಿಬಿಟ್ಟಿತ್ತು. ಅವನ ಹೆಸರು ಕಬಂಧ. ರಾಮಾಯಣದಲ್ಲಿ ನಾವು ಕೇಳ್ತೇವೆ, ಕೈಯಿಂದ ಮತ್ತು ಅಸುರರನ್ನು ಹಿಡಿದುಕೊಂಡು ಜನರನ್ನು ಹಿಡಿದುಕೊಂಡು ತಿಂತಿದ್ದ ಅವನು. ಹೀಗೆಲ್ಲ ಮಾಡ್ತಾ ಇದ್ದ ರಾಮಚಂದ್ರ ದೇವರು. ಅವನನ್ನು ಕೊಂದು ಹಾಕಿದ್ರು, ಕಬಂಧ ಕಬಂಧ ಅಂತನ್ನುವ ರಾಕ್ಷಸನನ್ನು ಅಂತ ನಾವು ಕೇಳ್ತೇವೆ. ಹಾಗೆ ನಮ್ಮ ಅವಸ್ಥೆ ಎಲ್ಲರಾದರೂ ಆಗಿತ್ತು. ಆ ಇಂಜನ ವಜ್ರಾಯುಧದಿಂದ ಸಾಯುವುದಿಲ್ಲ ನಾವು. ಯಾಕೆ? ರುದ್ರದೇವರ ಬ್ರಹ್ಮದೇವರ ವರಗಳಿವೆ ನಮಗೆಲ್ಲರಿಗೆ. ಇಂದ್ರ ವಜ್ರಾಯುಧದಿಂದ ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಂಥ ಅವಸ್ಥೆ ಏನಾದರೂ ತಂದು ಬಿಟ್ಟವನೇನೋ, ಅದಕ್ಕಾಗಿ ನಾವು ಅವನು ಹೇಳಿದಂತೆ ಕೇಳಬೇಕು. ಅವನ ಜೊತೆಗೆ ಯುದ್ಧ ಮಾಡಿ ಇಂದ್ರನನ್ನು ಸೋಲಿಸಿಬಿಡೋಣ, ಓಡಿಸಿಬಿಡೋಣ ಅಂತಂದರೆ ಮಧ್ಯದಲ್ಲಿ ಕೃಷ್ಣ ಬರ್ತಾನೆ. ಈ ಎಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ಆ ಇಂದ್ರನ ದೂತ ತಾನು ಇಂದ್ರನ ಆಜ್ಞೆಯನ್ನು ಹೀಗೆ ಮಾಡಬೇಕು ಅಂತನ್ನೋದನ್ನು ಏನು ಹೇಳಿದ್ನೋ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಅಂದರೆ ಇಂದ್ರನ ಪ್ರತ್ಯಕ್ಷವಾಗಿ ಸೋಲಿಸಬೇಕು ಅಂದರೆ ಮಧ್ಯದಲ್ಲಿ ಕೃಷ್ಣ ಬರ್ತಾನೆ. ಇನ್ನು ಇಂದ್ರನ ವಜ್ರಾಯುಧವನ್ನು ತಡಿತೇವೆ ಅಂತಂದರೆ ಇಂಥ ಏನಾದರೂ ದುರವಸ್ಥೆ ತಂದ ಹುಟ್ಟಿದ್ದಾನೋ ಅಂತನ್ನುವ ಭಯದಿಂದ ತಾವು ಎಲ್ಲರೂ ಕೂಡ ಅಥೋ ಅನ್ಯಥಾ ಧನುರ್ಯಥಾ ವರಾದ ಮೃತ್ಯವೋಪಿ ಸನ್ ಸುರೇಂದ್ರ ವಜ್ರ ತಾಡಿತೋ ಬಭೂವ ಕುಕ್ಷಿಗಾಸ್ಯಯುಕ ಅಥೇಜ ಕೃಷ್ಣ ಸಂಶಯಾತ್ ಸನಃ ಸಚಿಪತಿರ್ವಯೇತ್ ಇತಿ ಸ್ಮ ನಿಶ್ಚಿತಾನೃಪಾನಯಾತ್ಯಂತ ಶೌರಯೇ ಸಮಸ್ತ ಶೋಜರಾ ಸುತಾದಿಭಿ ಕೃತೆ ವಿಶೇಚನೆ. ಆಗ ಇಂದ್ರ ಮತ್ತೊಂದು ಮಾತನ್ನು ಹೇಳಿ ಕಳಿಸಿರ್ತಾನೆ. ಏನಂತಂದರೆ, ನೀವು ಕೃಷ್ಣನ ಪಟ್ಟಾಭಿಷೇಕಕ್ಕೆ ಜರಾಸಂಧ, ಶಿಶುಪಾಲ, ರುಕ್ಮಿ, ಸಾಲ್ವ ಇವ್ರು 4 ಮಂದಿ ಬರೋ ಕಾರಣ ಇಲ್ಲ. ನೀವೇನು ಹೋಗಿ ಪಟ್ಟಾಭಿಷೇಕ ಮಾಡೋ ಕಾರಣ ಇಲ್ಲ. ಉಳಿದೆಲ್ಲ ರಾಜರುಗಳು ಹೋಗಬೇಕು ಪಟ್ಟಾಭಿಷೇಕಕ್ಕೆ. ನೀವೇನು ಹೋಗೋ ಕಾರಣವಿಲ್ಲ, ನೀವು ಬಿಟ್ಟರೆ ನಡೀತದೆ. ಸಮಾಶ್ರಯಂ ಚ ಕೇಶವೇ ಸದೇವ ಜೀವನಾರ್ಥಿಭಿ ಪ್ರಕುರ್ಯಾಸುರ ಪೀರಿ ದೇವ ಕಾರ್ಯ ಸಂಶಯ. ಯಾಕೆ ಹೀಗೆ ಹೇಳ್ತಾನೆ, ಯಾಕೆ ಹೀಗೆ ಕಳಿಸಿರ್ತಾನೆ ಇಂದ್ರ ಅಂದರೆ, ಜರಾಸಂಧನೇ ಕೃಷ್ಣನ ಪಟ್ಟಾಭಿಷೇಕಕ್ಕೆ ಹೋಗಿ ಕೃಷ್ಣ ದೊಡ್ಡವನು ಅಂತ ಹೇಳಿ ಅವನನ್ನೇ ಪೂಜೆ ಮಾಡಿಬಿಟ್ಟ ಅಂತಾದರೆ, ಜರಾಸಂಧನನ್ನು ಅವಲಂಬಿಸಿಕೊಂಡು ಕೃಷ್ಣನ ದ್ವೇಷ ಮಾಡುವಂತಹ ಎಲ್ಲ ದುಷ್ಟರು ಕೃಷ್ಣನನ್ನೇ ಪೂಜೆ ಮಾಡಿಬಿಡ್ತಾರೆ, ಕೃಷ್ಣನ ಪಕ್ಷವನ್ನು ಆಶ್ರಯಿಸಿಬಿಡ್ತಾರೆ. ಆವಾಗ ಕೃಷ್ಣ ಭೂಭಾರ ಹರಣಕ್ಕಾಗಿ ಏನು ಅವತಾರ ಮಾಡಿದ್ದುಂಟೋ, ದುಷ್ಟರನ್ನೆಲ್ಲರನ್ನು ಸಂಹಾರ ಮಾಡಬೇಕು ಅಂತ ಭೂಮಿಯಲ್ಲಿ ಅವತಾರ ಮಾಡಿದ್ದು, ಆ ಕೆಲಸನೇ ಆಗುವುದಿಲ್ಲ. ಜರಾಸಂಧನೇ ಕೃಷ್ಣನನ್ನು ಪೂಜೆ ಮಾಡಿ ಶರಣಾಗತಿಯನ್ನು ಹೊಂದಿಬಿಟ್ಟ ಅಂತಾದರೆ, ಜರಾಸಂಧನ ಜೊತೆಗೆ ಇದ್ದು ಕೃಷ್ಣನನ್ನು ದ್ವೇಷ ಮಾಡುವ ಏನು ಅಸುರರಿದ್ದಾರಲ್ಲ, ಆ ಅಸುರರೆಲ್ಲ ನನ್ನ ಸ್ವಾಮಿನೇ ಕೃಷ್ಣನ ಜೊತೆಗೆ ಕೃಷ್ಣನಿಗೆ ಹೋಗಿ ಪೂಜಾ ಮಾಡಿಬಿಟ್ಟಿದ್ದಾನೆ ಅಂದಮೇಲೆ ಕೃಷ್ಣ ಇಷ್ಟು ದೊಡ್ಡವನಿದ್ದಾನೆ, ಈ ಜರಾಸಂಧನನ್ನು ಬೆನ್ನ ಹತ್ತಿ ಕೃಷ್ಣನ ದ್ವೇಷ ಯಾಕೆ ಮಾಡಬೇಕು ಅಂತ ಹೇಳಿ ಕೃಷ್ಣನ ಪಕ್ಷವನ್ನೇ ಆಶ್ರಯಿಸಿಬಿಟ್ಟರೆ ಕೃಷ್ಣ ಅವರನ್ನು ಸಂಹಾರ ಮಾಡುವುದೇ ಇಲ್ಲ. ಕೃಷ್ಣ ಸಂಹಾರ ಮಾಡದೇ ಇದ್ದರೆ, ಅವರು ಹಾಗೆ ಉಳಿದು ಬಿಟ್ಟರೆ ನಮಗೆಲ್ಲ ತೊಂದರೆ ಅಂತ ಹೇಳಿ ದೇವೇಂದ್ರನು ವಿಚಾರ ಮಾಡಿ ಈ 4 ಕೃಷ್ಣನ ಪಟ್ಟಾಭಿಷೇಕಕ್ಕೆ ಹೋಗೋ ಅಗತ್ಯವಿಲ್ಲ, ನೀವು 4 ಮಂದಿ ಬಿಟ್ಬಿಡ್ರಿ. ಅಷ್ಟಾದಾಗ ನಿಮ್ಮ ಮಾನ ಉಳಿತದೆ, ನಿಮ್ಮ ಹಿಂಬಾಲಿಸುವ ಜನ ನಿಮ್ಮನ್ನು ಹಿಂಬಾಲಿಸಿ ಹೋಗಿಬಿಡುತ್ತದೆ. ಆಗ ಕೃಷ್ಣ ಮತ್ತೆ ಪುನಃ ನಿಮ್ಮನ್ನು ಸಂಹಾರ ಮಾಡುತ್ತಾನೆ, ಭೂಭಾರ ಹರಣವಾಗ್ತದೆ, ನಾವು ಸೇಫ್ ಆಗಿರ್ತೇವೆ, ನಿಮ್ಮಿಂದ ನಮಗೆ ತೊಂದರೆ ಆಗುವುದಿಲ್ಲ, ಯಾಕೆ ನೀವೇ ಉಳಿಯುವುದಿಲ್ಲ, ಕೃಷ್ಣ ಕೊಂದು ಹಾಕಿಬಿಡ್ತಾನೆ ನಿಮ್ಮನ್ನ ಅಂತ ಈ ವಿಚಾರವನ್ನು ಮಾಡಿಕೊಂಡು ದೇವಕಾರ್ಯ ಸಿದ್ಧಿಗಾಗಿ ಈ ಮಾತನ್ನೂ ಹೇಳಿ ಕಳಿಸಿರ್ತಾನೆ ಆ ದೇವದೂತನ ಕಡೆಯಿಂದ ದೇವೇಂದ್ರ. ಇತಿ ಕ್ಷಪಾಕ ಶಾಸನೋ ವದಜ್ಜರಾಸುತಾದಿಕಂ ಸ ರುಕ್ಮಿ ಸಾಲ್ವಚೇದಿಪೂನ ಯಾತು ಮಾಗದೋ ಹರಿಂ. ಮಾಗದ, ರುಕ್ಮಿ, ಸಾಲ್ವ ಮತ್ತು ಶಿಶುಪಾಲ ಇವರ್ಯಾರೂ ಕೂಡ ನೀವು ಹೋಗೋದು ಬೇಕಾಗಿಲ್ಲ. ತತಸ್ತು ತಾನ್ವಿನಾ ಪರೇ ಅಧಿರಾಜ ರಾಜ ಇತ್ಯಮಂ. ಆದರೆ ಉಳಿದೆಲ್ಲ ರಾಜರುಗಳು ಹೋಗ್ಬೇಕು ನೀವು. ಅಥಾಭಿಷೇತು ಮುದ್ಯತ ರೂಪ ಸುರೇಶ ಹಾಸನ. ಇಷ್ಟು ಶಚೀಪತಿಯಾದಂತಹ ದೇವೇಂದ್ರ ತಾನು ಹೇಳಿದ್ದನ್ನು
ಹೇಳಿ ತಾನು ಹೊರಟು ಹೋಗಿದ್ದಾನೆ. ಆಗಲಿ ಅಂತ ಹೇಳಿ ಅವ ಹೇಳಿದ ಮಾತನ್ನೇ ಕೇಳಿ ಆಗ ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ಇಂದ್ರನ ಮಾತನ್ನು ಕೇಳಿ ಬಾಯಿ ಮುಚ್ಚಿಕೊಂಡು ಎಲ್ಲ ದುಷ್ಟರು, ಸಜ್ಜನರಂತೂ ಸರಿ ಸರಿ, ಅವರಿಗೆ ಇಚ್ಛೆನೇ ಇತ್ತು ಕೃಷ್ಣನನ್ನು ಸಿಂಹಾಸನ ಮೇಲೆ ಕೂಡಿಸಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲರಿಗೆ ಆಸೆನೇ ಇತ್ತು, ಅದು ಪ್ರಾರ್ಥನೆಯೇ ಇತ್ತು, ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡಿದ್ದರು. ಆದರೆ ಉಳಿದೆಲ್ಲರಿಗೂ ಕೃಷ್ಣನನ್ನು ಪಟ್ಟಾಭಿಷೇಕ ಮಾಡಬಾರದು ಕೃಷ್ಣನಿಗೆ ಅಂತ ಯಾವ ದುಷ್ಟರಿದ್ದರೋ ಅವರೂ ಕೂಡ ಈಗ ದೇವೇಂದ್ರನ ಮಾತನ್ನು ಕೇಳಿ ಅವರು ಪಟ್ಟಾಭಿಷೇಕಕ್ಕೆ ಹೋಗುವ ಪ್ರಸಂಗ ಬಂತು. ಆಗ ಪಟ್ಟಾಭಿಷೇಕ ಮಾಡಲಿಕ್ಕೆ ಆಸನ ಬೇಕಲ್ಲ, ಈ ಸಣ್ಣ ಆಸನ ಬೇಕಾ? ಆಸನನೇ ಇದ್ದಿದ್ದಿಲ್ಲ ಕೃಷ್ಣನಿಗೆ, ಹಾಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ರಲ್ಲ ಈ ದುಷ್ಟರು. ಹಾಗಾಗಿ ದೇವೇಂದ್ರನೇ ತನ್ನ ಆಸನವನ್ನು ಕಳಿಸ್ತಾನೆ ಸ್ವರ್ಗದಿಂದ. ದೇವೇಂದ್ರ ಆಸನ ಅಂದರೆ ಏನದು? ಭಾರಿ ದೊಡ್ಡದಾದ ಆಸನ. ಅತಶ್ಚೀಪತಿರ್ಹಿ ನಿಜಂ ವರಾಸನಂ ಹರೇ ದದಾ. ದೇವೇಂದ್ರನ ಆಸನವನ್ನು ತಳಗೆ ಕೊಟ್ಟು ಕಳಿಸ್ತಾನೆ. ವಿವೇಶ ತತ್ರ ಕೇಶವೋ ನವಸ್ಥಲಾವರಾರಿತೆ ಕರೆ ಪ್ರಗುಖ್ಯ ಕೇಶವೋನ್ಯವೇಶ ಯತ್ ಸಹಾಸನೆ ಪತತ್ರಿಪುಂಗವಂಚ ತೌ ಸ ಭೀಷ್ಮಕಾನುಜೌ ಪ್ರಭು. ಆಗ ಆಸನದ ಮೇಲೆ ಕೂಡುವಾಗ ಕೃಷ್ಣ ತನ್ನಗೆ ಸಹಾಯ ಮಾಡಿದ ತನ್ನ ಜತೆಯನ್ನು ಕೊಟ್ಟಂತಹ ಭಕ್ತರನ್ನು ಕೈ ಬಿಡುವುದಿಲ್ಲ ಅಂತನ್ಲಿಕ್ಕೆ ದೇವರು ಈ ಮಾತುಗಳನ್ನು ತಿಳಿಸ್ಕೊಡ್ತಾನೆ. ನನಗೆ ನಿಂದಿರುಕೊಳ್ಳಿಕ್ಕೆ ಆಸನ ಇದ್ದಿದ್ದಿಲ್ಲ, ಒಂದು ಮನೆ ಇದ್ದಿದ್ದಿಲ್ಲ ಬಂದಾಗ. ಹಾಗಾಗಿ ಅಷ್ಟೇ ಅಲ್ಲದೇನೆ ನನಗೆ ನನ್ನ ಊರಿಂದ ಇಲ್ಲಿ ಬರಲಿಕ್ಕೆ ನನಗೆ ವಾಹನನಾಗಿ ಗರುಡ ನನ್ನನ್ನು ಎತ್ತುಕೊಂಡು ಬಂದಿದ್ದಾನೆ. ಹಾಗಾಗಿ ಗರುಡನನ್ನು ಕೃತಕೈಶಿಕರನ್ನು ಕೈ ಹಿಡಿದುಕೊಂಡು ಬಂದು ತಾನು ಕೂಡುವ ಆಸನದ ಮೇಲೆ ಕೂಡಿಸಿಕೊಳ್ತಾನೆ ಕೃಷ್ಣ. ಯಾವ ಸಮಯದಲ್ಲಿ? ಪಟ್ಟಾಭಿಷೇಕ ಸಮಯದಲ್ಲಿ. ಕೃಷ್ಣನಿಗೆ ಬಂಗಾರದ ಕಲಶಗಳಿಂದ ಶಂಖದಿಂದ ಅಭಿಷೇಕ ಮಾಡುವ ಸಮಯದಲ್ಲಿ. ಬರ್ರಿ ನೀವು ಬರ್ರಿ, ನೀವು ನನಗೆ ಮತ್ತೆ ಸಹಾಯವನ್ನು ಮಾಡಿದ್ದೀರಿ. ಗರುಡ ನೀನಿಲ್ಲ ಅಂತಾದರೆ ನಾನು ದ್ವಾರಕೆಯಿಂದ ವಿದರ್ಭಕ್ಕೆ ಇಲ್ಲಿ ಪುರಕ್ಕೆ ಬರ್ತಾನೇ ಇದ್ದಿದ್ದಿಲ್ಲ. ಹಾಗಾಗಿ ನೀನು ನನಗೆ ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದಿದ್ದಿ ಅಂತ ಹೇಳಿ ಗರುಡನನ್ನು ಪತತ್ರಿಪುಂಗವಂ ಮತ್ತು ತೌ ಆ ಭೀಷ್ಮಕಾನುಜೌ ಆ ಭೀಷ್ಮಕರ ಅನುಜರಾದ ಕ್ರಥ ಮತ್ತು ಕೈಶಿಕರನ್ನು ಕೂಡ ಕರೆದುಕೊಂಡು ಪಕ್ಕಕ್ಕೆ ಕೂಡಿಸ್ತಾನೆ. ದೇವರನ್ನ ಯಾಯಾ ಕಾಲಕ್ಕೆ ಯಾವ ಅನುಷ್ಠಾನ ಭಕ್ತಿಗಳಿಂದ ದೇವರಿಗೇನು, ನೀರೂ ದೇವರದೇ, ಹಣ್ಣೂ ದೇವರದೇ, ಫಲವೂ ದೇವರದೇ, ಮಾಲೆಯೂ ದೇವರದೇ, ಹೂನೂ ದೇವರದೇ, ಸಮಸ್ತ ಪ್ರಪಂಚವೂ ಭಗವಂತೆ, ಎಲ್ಲವೂ ದೇವರದೇ. ಆ ದೇವರದನ್ನು ದೇವರಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡುವ ಕೆಲಸ ಮಾತ್ರ ನಮ್ಮದು. ಅದು ದೇವರ ಅನುಗ್ರಹದಿಂದಲೇ ನಾವು ಮಾಡ್ತೇವೆ ಅಂತ ಅನುಸಂಧಾನದಿಂದ ನಾವು ಮಾಡಿದರೆ ದೇವರ ತನ್ನ ಪಕ್ಕಕ್ಕೆ ಕೂಡಿಸಿಕೊಂಡು ಪೂಜಾದಲ್ಲಿ ಭಾಗವಹಿಸುವಂತೆ ಮಾಡ್ತಾನೆ. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ವಿಶ್ವಾಸ ನಮಗೆ? ದೇವರನ್ನು ನಂಬಿದರೆ, ದೇವರಲ್ಲಿ ಭಕ್ತಿ ಮಾಡಿದರೆ, ದೇವರಲ್ಲಿ ವಿಶ್ವಾಸ ಮಾಡಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ರಕ್ಷತೆ ಇತ್ತೇವ ವಿಶ್ವಾಸ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತನ್ನುವ ವಿಶ್ವಾಸ ನಮಗೆ ಸದಾಕಾಲ ಇದ್ದರೆ ದೇವರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ದೇವರೇ ತಾನು ಮಾತನ್ನು ಕೊಟ್ಟಿದ್ದಾನೆ. ಅದಕ್ಕೆ ಅನೇಕ ದೃಷ್ಟಾಂತಗಳಿವೆ. ಅದರಲ್ಲಿ ಇದೊಂದು ದೃಷ್ಟಾಂತ. ಯಾರು ತನ್ನ ಪಕ್ಕಕ್ಕೆ ನಾವು ಕೂತಾಗ ನಮ್ಮ ಸಮಾನವಾದ ಆಸನದಲ್ಲಿ ಮತ್ತೊಬ್ಬರು ಕೂಡಬಾರದು ಅಂತ ಅಪೇಕ್ಷಾ ಪಡ್ತಿರ್ತೇವೆ. ನಾವು ಎಷ್ಟೇ ನಾವು ಇನ್ನೊಬ್ಬರಿಂದ ಉಪಕಾರ ಪಡೆದಿದ್ದರೂ ಈ ಅವಸ್ಥೆ, ಈ ಸ್ಥಾನಮಾನ ಗೌರವಗಳಿಗೆ ನಮ್ಮ ಹಿಂದೆ ಬೆಂಬಲರಾಗಿ ಎಷ್ಟು ಜನ ದುಡಿದಿರ್ತಾರೆ. ಆದರೆ ನಾವು ಆ ಸ್ಥಾನಮಾನ ಗೌರವಗಳನ್ನು ಪಡಿತಾ ಇದ್ದಾಗ ಅವರನ್ನು ಲೆಕ್ಕಿಸುವುದಿಲ್ಲ, ಅವರನ್ನು ಬಿಟ್ಬಿಡ್ತೇವೆ, ಅವರನ್ನು ನೋಡೋದೂ ಇಲ್ಲ, ಅವರನ್ನು ಪ್ರಶಂಸಾ ಮಾಡೋದು, ಸ್ತೋತ್ರ ಮಾಡೋದಂತೂ ದೂರ. ಹಾಗೆ ಮಾಡಬಾರದು ಅಂತ ಲೋಕನೀತಿಯನ್ನು ತಿಳಿಸ್ತಾ, ನೀವು ನನ್ನನ್ನು ಆಶ್ರಯಿಸಿ ಭಕ್ತಿಯನ್ನು ಮಾಡಿದರೆ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ದೇವರು ವಿಶ್ವಾಸವನ್ನೂ ಕೊಡ್ತಾ ಈ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ದೇವರಿಗೆ ಸಪೋರ್ಟ್ ಮಾಡೋದು, ನಾವೆಲ್ಲ ದೇವರಿಗೆ ಸಪೋರ್ಟ್ ಮಾಡಿದ್ವಿ, ದೇವರಿಗೆ ಅನುಕೂಲ ಮಾಡಿದ್ವಿ, ಅದಕ್ಕಾಗಿ ದೇವರು ಮಾಡಿದ ಅಂತಲ್ಲ.
ದೇವರು ಪೂರ್ಣನಾಗಿದ್ದಾನೆ. ನಿಜಲಾಭ ಪೂರ್ಣ ನೈವಾತ್ಮಜ ಪ್ರಭುರಲಂ ನಿಜಲಾಭ ಪೂರ್ಣ. ಪರಮಾತ್ಮ ಪೂರ್ಣನಾಗಿದ್ದಾನೆ. ಯಾರಿಂದ ಏನು ಉಪಕಾರವನ್ನು ಪಡೆದಿದ್ದಕ್ಕೆ ದೇವರು ಪ್ರತ್ಯುಪಕಾರವನ್ನು ಮಾಡಬೇಕು ಅಂತ ದೇವರಿಗೇನು ಸಮಸ್ಯೆ ಇಲ್ಲ. ಭಕ್ತಿಯನ್ನು ನೋಡ್ತಾನೆ. ಭಕ್ತಿಯಿಂದ ಪೂಜೆ ಮಾಡಿದ ಭಕ್ತರನ್ನ ಸಮಯಕ್ಕೆ ಉದ್ಧಾರ ಮಾಡಬೇಕು, ಅವರಿಗೂ ರಕ್ಷಣೆ ಮಾಡಬೇಕು ಅಂತನ್ನೋದನ್ನು ಪರಮಾತ್ಮ ತಾನು ಅಂತನ್ನೋದಕ್ಕಾಗಿ ಪರಮಾತ್ಮ ಮಾಡ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂಥ ಇಷ್ಟೆಲ್ಲ ಸಭೆ ನಡೆದಾಗ ಕೃಷ್ಣ ಪಟ್ಟಾಭಿಷೇಕ ಮಾಡಿಕೊಳ್ಳುವಾಗ ಆ ಕೃತಕರೇಶಿಕರನ್ನು ಗರುಡ ಅದೇ ರೂಪದಲ್ಲಿ ಬಂದು ಕೊಡುವುದಿಲ್ಲ. ಗರುಡನಿಗೆ ಬೇಕಾದ್ದೆಲ್ಲ ರೂಪವನ್ನು ತಾಳಲಿಕ್ಕೆ ಸಾಧ್ಯವಿದೆ ಭಗವಂತನ ಅನುಗ್ರಹದಿಂದ. ಹಾಗಾಗಿ ಆ ಗರುಡ ಪಕ್ಷಿ ರೂಪವನ್ನು ಬಿಟ್ಟು ಪುರುಷ ರೂಪವನ್ನು ತಾಳಿ ಭಗವಂತನ ಪಕ್ಕಕ್ಕೆ ಬಂದು ಕೂತು ತಾನು ಆ ಮರ್ಯಾದೆಯನ್ನು ಸ್ವೀಕಾರ ಮಾಡ್ತಾನೆ. ಕೃಷ್ಣನ ಜೊತೆಗೆ ಕೂತು, ದೇವರ ಜೊತೆಗೆ ಕೂತು. ಕೃತಕೈಶಿಕರು ಉಳಿದೆಲ್ಲ ರಾಜರುಗಳು. ಹೀಗೆಲ್ಲ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ನೋಡ್ರಿ. ಅಥ ಅಖಿಲ ನರೇಶ್ವರಾ ಮುನೀಂದ್ರ ಸಂಯುತಾ ಹರಿಂ ಸುಶಾಥ ಕುಂಭಕೈ ಪ್ರಚಕ್ರುರಭಿಷೇಷಿಣಂ. ಅವರೆಲ್ಲ ಬಂಗಾರದ ತಂಬೆಗಳಿಂದ ಅಭಿಮಂತ್ರಿತವಾದ ನೀರಿನಿಂದ ಕೃಷ್ಣನಿಗೆ ಸಕಲ ವಿರಿಂಚಿ ಶರವಪೂರ್ವಕೈರಭಿಷ್ಟುತ ಸುರಾರ್ತಿಭಿ ಸ್ತೋತ್ರಗಳನ್ನು, ಮಂತ್ರಗಳನ್ನು, ಪಾರಾಯಣವನ್ನು, ವೇದಘೋಷವನ್ನು ಮಾಡುವರು ಯಾರು ಅಂದರೆ ದೇವಾದಿದೇವತೆಗಳು. ಬ್ರಹ್ಮದೇವರ ಮೊದಲು ಮಾಡಿಕೊಂಡು ಎಲ್ಲ ದೇವಾದಿದೇವತೆಗಳು ಋಷಿಗಳಿದ್ದಾರೆ. ಅಭಿಷೇಕ ಮಾಡುವುದಕ್ಕಾಗಿ ಎಲ್ಲ ರಾಜರುಗಳಿದ್ದಾರೆ. ಇಂಥ ವೈಭವದ ಸಮಯದಲ್ಲಿ ಈ ಸಮಸ್ತ ದೇವ ಗಾಯಕೈ ಪ್ರಗೀತ ಆಸು ಕೇಶವ. ದೇವತೆಗಳು, ಗಂಧರ್ವರು ಎಲ್ಲ ಹಾಡಾಡ್ತಾ ಇದ್ದಾರೆ, ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ, ಋಷಿಗಳು ಎಲ್ಲ ಪಠನ ವೇದಘೋಷವನ್ನು ಮಾಡ್ತಾ ಇದ್ದಾರೆ. ಮಾಡಿ ಆದ ಮೇಲೆ ಪಟ್ಟಾಭಿಷೇಕವಾದ ಮೇಲೆ ಕೃಷ್ಣ ಬಂದು ಭೀಷ್ಮಕನಿಗೆ, ಆ ಭೀಷ್ಮಕ ರಾಜನಿಗೆ ಒಳ್ಳೆ ಮಾತುಗಳನ್ನು ಹೇಳ್ತಾನೆ ಅವನ ಉದ್ಧಾರಕ್ಕಾಗಿ. ಅತಃ ಭೀಷ್ಮಕಂ ಪ್ರಭುಂ ಸ್ವಯಂವರ ಕಿಲತ್ವಯ. ಭೀಷ್ಮಕ, ಏನು ಮಾಡ್ತಾ ಇದ್ದೀಪ್ಪ ದಡ್ತಾನ ನೀನು? ಸ್ವಯಂವರವನ್ನು ಮಾಡ್ತಾ ಇದ್ದೀಯಾ? ಸ್ವಯಂವರ ಮಾಡೋದು ಸರಿಯಲ್ಲ. ನಾನು ಯಾರು ಗೊತ್ತಾ? ರುಕ್ಮಿಣಿ ಯಾರು ಗೊತ್ತಾ? ಯಾರಿಗೆ ಯಾರನ್ನು ಕೊಟ್ಟು ಮದುವೆ ಮಾಡಬೇಕಂತ ವಿಚಾರ ಮಾಡಿದ್ದಿ ನೀನು? ರುಕ್ಮಿಣಿಯನ್ನು ಸ್ವಯಂವರಕ್ಕೆ ಇಟ್ಟು ನೀನು ಬಹಳ ದೊಡ್ಡ ತಪ್ಪು ಕೆಲಸವನ್ನು ಮಾಡ್ತಾ ಇದ್ದೆ. ಬಹಳ ಘೋರ ಅನರ್ಥ ಆಗ್ತದೆ ನಿನಗೆ ರುಕ್ಮಿಣಿಯನ್ನು ಸ್ವಯಂವರಕ್ಕೆ ಇಟ್ಟರೆ ನೀನು. ಯಾಕೆ? ಅಭಿಪ್ಸಿತ ಸುತಾಕೃತೆ ಶುಭಾಯತೆ ಭವೇನ್ನ ಸಹ. ನಿನ್ನ ಅಭಿಷ್ಟ ನಿನಗೆ ಒಳ್ಳೆಯದು ಎಂದೂ ಆಗಲು ಸಾಧ್ಯವಿಲ್ಲ. ಈಕೆ ಯಾರು ಗೊತ್ತಾ? ನಿನ್ನ ಮಗಳು ಅಂತ ನೀನು ಭಾವಿಸಿದ್ದಿ. ರುಕ್ಮಿಣಿ ನಿನ್ನ ಮಗಳಲ್ಲ. ಸ್ವಯಂ ಇಯಂ ರಮಾ ತವಾತ್ಮಜ, ಲಕ್ಷ್ಮೀದೇವಿಯ ಅವತಾರಿಗಳು. ಆ ಭೀಷ್ಮಕರಾಜನ ಪುಣ್ಯ ಎಂಥದ್ದಿದೆ ನೋಡಿ. ತಪ್ಪು ಮಾಡವರಿಗೆ, ಕೆಟ್ಟು ಹಾದಿ ಹಿಡಿದವರಿಗೆ ನೀನು ಸರಿ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇದೆ, ಕೆಟ್ಟು ಹಾದಿ ಹಿಡಿದಿ ಅಂತ ಉಪದೇಶ ಮಾಡಲು ಅವರಿವರು ಯಾರೂ ಬಂದಿಲ್ಲ. ಕೃಷ್ಣನೇ ಸ್ವಯಂ ತಾನು ಬಂದು ಉಪದೇಶಕ್ಕೆ ನಿಂತಿದ್ದಾನೆ. ಅದು ಭೀಷ್ಮಕರಾಜನಿಗೆ. ಆಮೇಲೆ ಭೀಷ್ಮಕರಾಜನ ಪುಣ್ಯ ಎಂಥದ್ದಿದೆ. ನಾವು ತಪ್ಪನ್ನು ಮಾಡುವಾಗ ಯಾರೂ ಬಂದ ನಮಗೆ ಈಗಿನ ಕಾಲದಂತೂ ತಪ್ಪು ಮಾಡಿದ್ದಕ್ಕೆ ತಪ್ಪನ್ನೇ ಮಾಡು ಅಂತ ಪ್ರಶಂಸೆ ಮಾಡಿ ಪುರಸ್ಕಾರ ಮಾಡ್ತಾರೆ ಹೊರತು ಒಳ್ಳೆಯದನ್ನು ಮಾಡು ಅಂತ ಯಾರೂ ಹೇಳುವುದಿಲ್ಲ. ಹೇಳಿದರೂ ಇವನು ಕೇಳುವ ಅವಸ್ಥೆ ಇರುವುದಿಲ್ಲ, ಮಾಡುವವನಿಗೆ ಯಾವ ಅವಸ್ಥೆ ಇರುವುದಿಲ್ಲ. ಅಂಥದ್ರೊಳಗೆ ಆ ಭೀಷ್ಮಕರಾಜನ ಪುಣ್ಯ ಎಂಥದ್ದು. ನಿನ್ನ ಮಗಳನ್ನು ಸ್ವಯಂವರಕ್ಕಾಗಿ ಇಟ್ಟಿದ್ದಿ. ಸ್ವಯಂವರಕ್ಕೆ ಇಡುವ ವಸ್ತು ಅಲ್ಲ ಅವಳು. ಯಾಕೆ? ಅವಳು ಸ್ವಯಂ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ನಿತ್ಯಾಭಿಯೋಗಿ. ಪರಮಾತ್ಮನ ಜೊತೆಗೆ ವಿವಾಹ ಅನಾದಿ ಕಾಲದಿಂದ ಮಾಡಿಕೊಂಡು ಇದ್ದವಳವಳು. ಅವಿವಾಹಿತರಾದವರಿಗೆ ಸ್ವಯಂವರಕ್ಕೆ ಇಡಬಹುದು. ಕೃಷ್ಣನ ಜೊತೆಗೆ, ಭಗವಂತನ ಜೊತೆಗೆ, ಅಂಥ ಯೋಗ್ಯ ವರ ಜೊತೆಗೇನೇ ವಿವಾಹವನ್ನು ಮಾಡಿಕೊಳ್ಳುವ ಯೋಗ್ಯತೆಯನ್ನು ಪಡೆದ ರುಕ್ಮಿಣಿಯನ್ನ ನೀನು ಸ್ವಯಂವರಕ್ಕೆ ಇಟ್ಟು ಅದು ಶಿಶುಪಾಲನಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ದು ಬಹಳ ದೊಡ್ಡ ತಪ್ಪು. ನಿನಗೆ ನಿನ್ನ ಐಶ್ವರ್ಯ ನಾಶನಾಗಿ ಬಿಡುತ್ತಿ, ಭ್ರಷ್ಟನಾಗಿ ಬಿಡುತ್ತಿ ನೀನು. ಇಯಂ ಬ್ರಹ್ಮ ತವಾತ್ಮಜ ಬಭೂವತಾಂ ಹರೇರ್ನಃ. ದೇವರನ್ನು ಬಿಟ್ಟು ಯಾರನ್ನು ಕೈ ಹಿಡಿದವಳಲ್ಲ, ಕೈಯನ್ನು ಕಣ್ಣಿನ ಎತ್ತು ನೋಡಿದವಳಲ್ಲ. ದದಾಚಿತೇ ತದಾ ಪಿತಾ ನಿರಂದಿಕೋ ವ್ರಜೇತ್. ನೀನು ಐಶ್ವರ್ಯ ಭ್ರಷ್ಟನಾಗಿ ಬೀಳುತ್ತಿ ಬೇರೆಯವರಿಗೆ ಯಾರಾದರೂ ಕೊಟ್ಟರೆ. ಹಾಗಾಗಿ ಹಿತಾಯ ಚೇತ್, ಇದೆಲ್ಲ ನಿನ್ನ ಹಿತಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಹೊರತು ನಾನು ಹೆಣ್ಣಿನ ಆಸೆಯಿಂದ ಬಂದವನು ಅಂತ ತಿಳಿಯಬೇಡ.
ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿ ನನಗೆ ನಿನ್ನ ಮಗಳ ಮೇಲೆ ಆಸೆ ಇದೆ, ಹೆಣ್ಣಿನ ಆಸೆ ಇದೆ, ಅದಕ್ಕಾಗಿ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತ ತಿಳಿಬೇಡ. ನಿನ್ನ ಕುಲ, ನೀನು ರಾಜ್ಯ ಭ್ರಷ್ಟನಾಗಿ ಬೀಳುತ್ತಿ, ಐಶ್ವರ್ಯ ಭ್ರಷ್ಟನಾಗಿ ಬೀಳುತ್ತಿ, ನಿನ್ನ ಉದ್ಧಾರ ಆಗುವುದಿಲ್ಲ, ಅವಳು ಲಕ್ಷ್ಮೀದೇವಿ ಸ್ವಯಂ, ಇದನ್ನು ಅರ್ಥ ಮಾಡಿಕೋ ಅಂತ ಕೃಷ್ಣ ಪರಮಾತ್ಮ ಹಿತ ನುಡಿಗಳನ್ನು ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿ ನಾನು ಯಾರು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳು ಅಂತ ಹೇಳಿ ಪರಮಾತ್ಮ ಆ ಭೀಷ್ಮಕ ರಾಜನಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಅದ್ಭುತವಾದ ಅಚಿಂತ್ಯ ಶಕ್ತಿ ಸಂಪನ್ನನಾದ ಭಗವಂತನ ಆ ಅಚಿಂತ್ಯವಾದ ರೂಪವನ್ನು, ವಿಚಾರಕ್ಕೂ ಬರದೇ ಇದ್ದ ಆ ವಿಶ್ವರೂಪವನ್ನು, ಯಾರಿಗೂ ನೋಡಲು ಆಗದೇ ಇದ್ದ ಆ ವಿಶ್ವರೂಪವನ್ನು ಭೀಷ್ಮಕ ರಾಜನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಅರ್ಜುನನಿಗೆ ಹೇಗೆ ತೋರಿಸಿದ್ನೋ ಹಾಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಭೀಷ್ಮಕ ರಾಜನಿಗೆ ತನ್ನ ಯೋಗ್ಯತಾನುಸಾರವಾದ ಭೀಷ್ಮಕನಿಗೆ ಏನು ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ಅನುಗುಣವಾಗಿ ತನ್ನ ವಿಶ್ವರೂಪವನ್ನು ಭಗವಂತ ತೋರಿಸ್ತಾನೆ. ದೇವರು ಏನು, ದೇವರ ವಿಶ್ವರೂಪ ಏನು, ಇದನ್ನು ನಾನು ಪ್ರತ್ಯೇಕವಾದ ಒಂದು ವಿಡಿಯೋ ಮಾಡಿದ್ದೇನೆ. ಅದನ್ನು ಮೈಸೂರು ಮತ್ತು ಭೀಷ್ಮ ಪರ್ವ ಪ್ರವಚನ ಇತ್ತು ನಂದು, ಆವಾಗ ಅದನ್ನು ಹೇಳಿದಾಗ ಅದನ್ನು ಪ್ರತ್ಯೇಕ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೇನೆ. ಅದನ್ನು ಪ್ರತ್ಯೇಕವಾಗಿ ಈಗ ಹೇಳಲಿಕ್ಕೆ ಸಮಯ ಸಾಲುವುದಿಲ್ಲ. ಅದನ್ನು ಹೇಳಿದ್ದೀನಿ, ಅವಶ್ಯವಾಗಿ ಆ ವಿಷಯವನ್ನು ಕೇಳ್ರಿ. ಬಹಳ ಅದ್ಭುತ ಇದೆ. ದೇವರ ವಿಶ್ವರೂಪ ಏನು ಅಂದರೆ ಅದರ ಊಹಾನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತಹ ದೇವರ ವಿಶ್ವರೂಪದ ಕಾನ್ಸೆಪ್ಟ್ ಇದೆ. ಅದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೇನೆ. ಇನ್ನು ವಿಷಯ ಬಹಳ ಇದೆ, ಆ ವಿಡಿಯೋಯಲ್ಲೂ ಹೇಳಬೇಕಾದದ್ದು ಬಹಳ ಇದೆ, ಈಗಂತೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಅನಂತ ಮುಖಗಳು, ದೇವರ ಅನಂತ ಕಣ್ಣುಗಳು, ದೇವರ ಅನಂತ ಮೂಗು, ದೇವರ ಅನಂತ ತುಟಿ, ದೇವರ ಅನಂತ ಹಲ್ಲುಗಳು, ದೇವರ ಅನಂತ ಕಪಾಳಗಳು, ದೇವರ ಅನಂತ ವಕ್ಷಸ್ಥಳ, ದೇವರ ಅನಂತ ಬಾಹುಗಳು, ದೇವರ ಅನಂತ ಆಯುಧಗಳು, ದೇವರ ಅನಂತ ಹೊಟ್ಟೆ, ದೇವರ ಅನಂತ ಕೈಕಾಲುಗಳು, ಅನಂತಾನಂತ ಶಕ್ತಿ ಪರಮಾತ್ಮನದು, ಅನಂತ ಸೂರ್ಯದ ಕಾಂತಿ, ಇದನ್ನು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಅನಂತವಾದ ದೇವರ ರೂಪವನ್ನು ದೇವರು ಒಂದು ಕಡೆಗೆ ಶೇಖರಣೆ ಮಾಡಿ ಕೊಡ್ತಾನೆ. ಅದೇ ಒಂದು ವಿಶ್ವರೂಪ. ಕೃಷ್ಣ ರಾಮ ರೂಪ, ಕೃಷ್ಣ ವೇದವ್ಯಾಸ, ಧನ್ವಂತರಿ, ಇವೆಲ್ಲ ದಶಾವತಾರ, ಸಾವಿರಾರು ಲಕ್ಷಾವಧಿ ರೂಪಗಳಾದರೆ ಇದನ್ನೆಲ್ಲ ಸೇರಿಕೊಂಡು ಮಾಡುವ ಒಂದು ಕಡೆಗೆ ಇದ್ದ ರೂಪ ಅಂತಂದರೆ ಅದು ವಿಶ್ವರೂಪ. ಅದು ಅನಂತ, ಇದು ಅನಂತ, ಎಲ್ಲವೂ ಅನಂತ. ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅದನ್ನೇ ಹೇಳ್ತಾರೆ ನೋಡ್ರಿ. ಸ ವಿಶ್ವರೂಪಮುತ್ತಮಂ ವಿಶಂಕ ಶೀರ್ಷ ಬಾಹುಕಂ ಅನಂತ ತೇಜ ಆತತಂ ವಿಸಂಖ್ಯ ರೂಪ ಸಂಯುತಂ ವಿಚಿತ್ರ ಮೌಲಿ ಕುಂಡಲಾಂಗದೋರು ಹಾರ ರೂಪಗಂ ಜ್ವಲತ್ ಸುಕೌಸ್ತುಭ ಪ್ರಭಾಭಿ ಭಾಸಕಂ ಶುಭಾಂಬರಂ ಪ್ರಪಶ್ಯ ಯಾದೃಶಾಸ್ತ್ರಿಯೋ ಮಮೇತ್ಯ ದರ್ಶಯಚ್ಛಿವಂ ಅನಂತರೂಪಿಣಂ. ಹೀಗೆ ತನ್ನ ವಿಶ್ವರೂಪವನ್ನು ತೋರಿಸಿ ತಾನು ಯಾರು ಅಂತನ್ನೋದನ್ನು ಅವನಿಗೆ ಜ್ಞಾನವನ್ನು ಮಾಡಿಸುವಂತೆ ನಿನ್ನ ಮಗಳಾದಂತಹ ರುಕ್ಮಿಣಿ, ಅವಳು ಸಾಮಾನ್ಯ ಅಂತ ತಿಳಿದೀಯಾ, ಅವಳ ವಿಶ್ವರೂಪವನ್ನು ನೋಡು ಅಂತ ಹೇಳಿ ರುಕ್ಮಿಣಿಯ ವಿಶ್ವರೂಪವನ್ನು ಪರಮಾತ್ಮ ತೋರಿಸ್ತಾನೆ. ಆ ವಿಶ್ವರೂಪದಲ್ಲಿ ರುಕ್ಮಿಣಿ ಎಷ್ಟು ಅಗಾಧ ರೂಪವನ್ನು ತಾಳಿದ್ದಾಳೋ ಅದನ್ನೆಲ್ಲ ಅಗಾಧ ರೂಪವುಳ್ಳ ರುಕ್ಮಿಣಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಪರಮಾತ್ಮ ಇಟ್ಟುಕೊಂಡಿದ್ದಾನೆ ಅಂತನ್ನೋದನ್ನು ತೋರಿಸ್ತಾನೆ. ಹಾಗಾಗಿ ಅಂಥವಳವಳು, ಅಂಥ ರುಕ್ಮಿಣಿಯನ್ನು ಸ್ವಯಂವರಕ್ಕೆ ಇಟ್ಟಿದ್ದಿ, ಧಡತನ ಮಾಡ್ತಾ ಇದ್ದಿ ಅಂತ ಹೇಳಿ ಅನಂತರೂಪಿಣಿಂ ಪರಂ ಮನುಷ್ಯ ದೃಷ್ಟಿತೋಧಿಕಂ ಸ ರುಕ್ಮಿಣೀ ತನೋರಪೀರ್ವ್ಯದರ್ಶಯಚ್ಚ ದೇವತಾ. ಎಲ್ಲ ದೇವತೆಗಳನ್ನು ತನ್ನ ಅಂಗಾಂಗಗಳಲ್ಲಿ ಪರಮಾತ್ಮ ಇಟ್ಟದ್ದನ್ನು ತೋರಿಸ್ತಾನೆ. ತದದ್ಭುತಂ ಸಮೀಕ್ಷತು ಪ್ರಭೀತ ಆಶು ಭೀಷ್ಮಕಃ. ಈ ಅದ್ಭುತವಾದ ವಿಶ್ವರೂಪವನ್ನು, ದೇವರ ಅಚಿಂತ್ಯಾದ್ಭುತ ಶಕ್ತಿಯನ್ನು, ದೇವ ಮತ್ತು ದೇವಿ ಈ ರುಕ್ಮಿಣಿಯನ್ನು ಕಂಡು ಗಾಬರಿಗೊಂಡು ಭೀಷ್ಮಕ ರಾಜ ಪಪಾತಪಾದಯೋಹೋ ವಿಭೋಹೋ, ಯಾರಿಗೆ ಗಾಬರಿ ಆಗೋದಿಲ್ಲ ಆ ಪರಮಾತ್ಮನ ಚಿಂತ್ಯವಾದ ವಿಶ್ವರೂಪವನ್ನು ನೋಡಿ ಪಾದಕ್ಕೆ ಎರಗಿದ್ದಾನೆ. ನೀನೇನು ಹೇಳಿದ್ದಿ ಸ್ವಾಮಿ, ಅದನ್ನು ನಾನು ಮಾಡಲಿಕ್ಕೆ ತಯಾರಿದ್ದೇನೆ, ನಾನು ಕ್ಷಮೆ ನಾ ಈ ಮೂರ್ಖತನ ಮಾಡುವುದಿಲ್ಲ ನಾನು ಅಂತ ಹೇಳಿ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾನೆ ಆ ಭೀಷ್ಮಕ ರಾಜ. ಪಪಾತ ಪಾದಯೋರ್ವಿಭೋರ್ ಕರೋಮಿ ತತ್ತಥೇತಿ ಚ ಪುನಶ್ಚ ವಿಶ್ವರೂಪವಂ ಪಿಧಾಯ ಪದ್ಮಲೋಚನಃ ಜಗಾಮ ಪಕ್ಷಿವಾಹನ ಪುರಿಂ ಸ್ವಬಾಹುಪಾಲಿತಾಂ. ಆಗ ಆ ವಿಶ್ವರೂಪವನ್ನು ಉಪಸಂಹಾರ ಮಾಡಿ ಕೃಷ್ಣ ಮತ್ತೆ ಪುನಃ ಆ ಗರುಡಾರೂಢನಾಗಿ
ತನ್ನ ಬಾಹುಬಲದಿಂದ ರಕ್ಷಿತವಾದಂತಹ ದ್ವಾರಕಾ ಪಟ್ಟಣಕ್ಕೆ ಹೊರಟು ಹೋಗ್ತಾನೆ ಪರಮಾತ್ಮ. ಇಷ್ಟು ಕಥೆ ನಡೀತಾ ಇದೆ. ಮತ್ತೆ ಮುಂದಿನ ಭಾಗವನ್ನು ನಾಳೆ ಮಾಡೋಣ. ಅದ್ಭುತವಾದ ನಿರ್ಣಯಗಳೊಂದಿಗೆ ಶ್ರೀಮದಾಚಾರ್ಯರು ಈ ಎಲ್ಲ ಕಥೆಗಳನ್ನು ತಿಳಿಸ್ತಾ ಇದ್ದಾರೆ. ಬಹಳ ಅಪರೂಪದ ವಿಷಯಗಳು. ಅವಶ್ಯವಾಗಿ ಎಲ್ಲರಿಗೂ ತಿಳಿಸಿ ಮತ್ತೆ ಪಾಠ ಪ್ರಾರಂಭವಾಗಿದೆ ಅಂತ ಹೇಳಿ ಮತ್ತೆ ನಾವು ಮುಂದೆ ನಾಳಿನ ದಿವಸ ಇದೇ ಸಮಯಕ್ಕೆ ಮತ್ತೆಲ್ಲರೂ ಜಾಯಿನ್ ಆಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.